ಆಗಿ ಸಿದ್ಧತೆಯು ಕೂಡ ಆರಂಭಗೊಂಡಿದೆ. ಯಾವ ರೀತಿಯಾದಂಥ ಸಿದ್ಧತೆ ಇದೆ ಬನ್ನಿ. ವಕ್ಫ್ ಬಳಿಕ ಯುಸಿಸಿ ಜಾರಿಗೆ ಮೋದಿ ಸಿದ್ಧತೆ. ಬಿಜೆಪಿ ಬಹುದಿನಗಳ ಕನಸಿಗೆ ಏಕರೂಪ ಬಣ್ಣ. ಬಹುಚರ್ಚಿತ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವಲ್ಲಿ ಯಶಸ್ವಿಯಾಗಿರೋ ಮೋದಿ ಸರ್ಕಾರದ ಕಣ್ಣು ಈಗ ಏಕರೂಪ ನಾಗರಿಕ ಸಂಹಿತೆ ಮೇಲೆ ಬಿದ್ದಿದೆ. ವಕ್ಫ್ ಆಪರೇಷನ್ ಬಳಿಕ ಕೇಂದ್ರ ಸರ್ಕಾರದ ಆದ್ಯತಾ ಪಟ್ಟಿಯಲ್ಲಿ ಯುಸಿಸಿ ಇದ್ದು ದೇಶದಲ್ಲಿರುವ ಎಲ್ಲರಿಗೂ ಒಂದೇ ರೀತಿಯ ಕಾನೂನು ತರುವ ಕೆಲಸಕ್ಕೆ ವೇಗ ನೀಡಿದೆ. ವಕ್ಫ್ ಕಾಯ್ದೆಗೆ ಸಂಸತ್ನ ಉಭಯ ಸದನಗಳಲ್ಲಿ ಸಿಕ್ಕ ಬೆಂಬಲ ಗಮನಿಸಿರುವ ಮೋದಿ ಸರ್ಕಾರ ಏಕರೂಪ ನಾಗರಿಕ ಸಂಹಿತೆ ಕೆಲಸ ಕಂಟಿನ್ಯೂ ಮಾಡೋದಕ್ಕೆ ಮುಂದಾಗಿದೆ. ಈಗಾಗಲೇ ಬಿಜೆಪಿ ಆಡಳಿತ ಇರುವಂತಹ ಉತ್ತರಾಖಂಡದಲ್ಲಿ ಯುಸಿಸಿ ಜಾರಿಗೆ ಬಂದಿದ್ದು ಅದನ್ನ ದೇಶದಾದ್ಯಂತ ಜಾರಿಗೆ ತರುವುದಕ್ಕೆ ಮೋದಿ ಸರ್ಕಾರ ತನ್ನ ಟಾರ್ಗೆಟ್ ಲಿಸ್ಟ್ ಅಲ್ಲಿ ಸೇರಿಸಿಕೊಂಡಿದೆ. ಕರ್ನಾಟಕ ಹೈಕೋರ್ಟ್ ಕೂಡ ಕೆಲ ದಿನಗಳ ಹಿಂದಷ್ಟೇ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತನ್ನಿ ಎಂದಿರುವುದು ಕೇಂದ್ರ ಸರ್ಕಾರಕ್ಕೆ ಬಲ ನೀಡಿದೆ. ಮೋದಿ ಯುಸಿಸಿ ಪ್ಲಾನ್. ವಕ್ಫ್ ಕಾಯ್ದೆ ಸಂಸತ್ನ 2 ಸದನಗಳಲ್ಲಿ ಪಾಸ್ ಆಗಿದೆ. ಆದ್ದರಿಂದ ಮೋದಿ ಸರ್ಕಾರ ಯುಸಿಸಿ ಕೆಲಸಕ್ಕೆ ಕೈ ಹಾಕಿದೆಯಂತೆ. ಲೋಕಸಭೆಯಲ್ಲಿ ನಾಯ್ಡು, ನಿತೀಶ್ ಮೇಲೆ ಎನ್ಡಿಎ ಅವಲಂಬಿತ ಆಗಿದೆ. ಇದೇ ಕಾರಣಕ್ಕೆ ವಿವಾದಿತ ವಿಷಯಗಳಿಗೆ ಕೈ ಹಾಕಿರಲಿಲ್ಲ. ಯಾವಾಗ ಜೆಡಿಯು, ಟಿಡಿಪಿ ವಕ್ಫ್ ತಿದ್ದುಪಡಿಗೆ ಬೆಂಬಲಿಸಿದ್ವೋ, ಆಂಧ್ರದ ವೈಎಸ್ಆರ್ ಕಾಂಗ್ರೆಸ್, ಒಡಿಸಾದ ಬಿಜೆಡಿ ಸಾಥ್ ಸಿಕ್ತೋ, ಮೋದಿ ವಿಶ್ವಾಸ ಹೆಚ್ಚಾಗಿದೆ. ಆದ್ದರಿಂದ ಯುಸಿಸಿ ಜಾರಿಗೆ ಕೈ ಹಾಕಿದ್ದಾರೆ. ಈಗ ಎಐಎಡಿಎಂಕೆ ಸಾಥ್ ಕೊಟ್ಟಿರೋದ್ರಿಂದ ಉತ್ಸಾಹ ಇಮ್ಮಡಿಯಾಗಿದೆ. संविधान की भावना है कि सबके लिए एक जैसी नागरिक संहिता हो, जिसे मैं कहता हूं सेक्युलर सिविल कोड. लेकिन कांग्रेस ने इसे कभी लागू नहीं किया. ಈಗಾಗಲೇ ನಿವೃತ್ತ ನ್ಯಾಯಮೂರ್ತಿ ರಿತುರಾಜ್ ಅವಸ್ಥಿ ನೇತೃತ್ವದ 22ನೇ ಕಾನೂನು ಆಯೋಗವು ಯುಸಿಸಿಯ ಕರಡು ಸಿದ್ಧಪಡಿಸಿದೆ. ಸಾರ್ವಜನಿಕ ಅಭಿಪ್ರಾಯ ಪಡೆಯುವುದಕ್ಕೆ ರಿಲೀಸ್ ಕೂಡ ಮಾಡಿದೆ. ಆದರೆ ಆಯೋಗದ ಅಧಿಕಾರಾವಧಿ ಅಂತ್ಯಗೊಂಡಿದ್ದರಿಂದ ಯುಸಿಸಿಯ ಫೈನಲ್ ಡ್ರಾಫ್ಟ್ ಸಿದ್ಧಪಡಿಸುವ ಕೆಲಸ ಕೂಡ ನಿಂತಿತ್ತು. ಆದರೆ ಕಳೆದ ವರ್ಷದ ಸೆಪ್ಟೆಂಬರ್ ಅಲ್ಲಿ 23ನೇ ಕಾನೂನು ಆಯೋಗವನ್ನು ರಚಿಸಲಾಗಿದ್ದು 7 ತಿಂಗಳ ಬಳಿಕ ಅದಕ್ಕೆ ಹೊಸ ಅಧ್ಯಕ್ಷರು, ಸದಸ್ಯರನ್ನ ನೇಮಕ ಮಾಡಲಾಗ್ತಾ ಇದೆ. ಆ ಆಯೋಗ ಯುಸಿಸಿಯ ಅಂತಿಮ ಕರಡನ್ನ ಸಿದ್ಧಪಡಿಸಿ ಸರ್ಕಾರದ ಮುಂದಿಡಲಿದೆ. ಬಳಿಕ ಸರ್ಕಾರ ಯುಸಿಸಿ ಬಗ್ಗೆ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಿದೆ. ನ್ಯೂಸ್ ಸಾವನ್ನ ತೋರಿದೆ. ಅದಕ್ಕಾಗಿ ಸಿದ್ಧತೆಯು ಕೂಡ ಆರಂಭಗೊಂಡಿದೆ. ಯಾವ ರೀತಿಯಾದಂಥ ಸಿದ್ಧತೆ ಇದೆ ಬನ್ನಿ. ವಕ್ಫ್ ಬಳಿಕ ಯುಸಿಸಿ ಜಾರಿಗೆ ಮೋದಿ ಸಿದ್ಧತೆ. ಬಿಜೆಪಿ ಬಹುದಿನಗಳ ಕನಸಿಗೆ ಏಕರೂಪ ಬಣ್ಣ. ಬಹುಚರ್ಚಿತ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವಲ್ಲಿ ಯಶಸ್ವಿಯಾಗಿರೋ ಮೋದಿ ಸರ್ಕಾರದ ಕಣ್ಣು ಈಗ ಏಕರೂಪ ನಾಗರಿಕ ಸಂಹಿತೆ ಮೇಲೆ ಬಿದ್ದಿದೆ. ವಕ್ಫ್ ಆಪರೇಷನ್ ಬಳಿಕ ಕೇಂದ್ರ ಸರ್ಕಾರದ ಆದ್ಯತಾ ಪಟ್ಟಿಯಲ್ಲಿ ಯುಸಿಸಿ ಇದ್ದು ದೇಶದಲ್ಲಿರುವ ಎಲ್ಲರಿಗೂ ಒಂದೇ ರೀತಿಯ ಕಾನೂನು ತರುವ ಕೆಲಸಕ್ಕೆ ವೇಗ ನೀಡಿದೆ. ವಕ್ಫ್ ಕಾಯ್ದೆಗೆ ಸಂಸತ್ನ ಉಭಯ ಸದನಗಳಲ್ಲಿ ಸಿಕ್ಕ ಬೆಂಬಲ ಗಮನಿಸಿರುವ ಮೋದಿ ಸರ್ಕಾರ ಏಕರೂಪ ನಾಗರಿಕ ಸಂಹಿತೆ ಕೆಲಸ ಕಂಟಿನ್ಯೂ ಮಾಡೋದಕ್ಕೆ ಮುಂದಾಗಿದೆ. ಈಗಾಗಲೇ ಬಿಜೆಪಿ ಆಡಳಿತ ಇರುವಂತಹ ಉತ್ತರಾಖಂಡದಲ್ಲಿ ಯುಸಿಸಿ ಜಾರಿಗೆ ಬಂದಿದ್ದು ಅದನ್ನ ದೇಶದಾದ್ಯಂತ ಜಾರಿಗೆ ತರುವುದಕ್ಕೆ ಮೋದಿ ಸರ್ಕಾರ ತನ್ನ ಟಾರ್ಗೆಟ್ ಲಿಸ್ಟ್ ಅಲ್ಲಿ ಸೇರಿಸಿಕೊಂಡಿದೆ. ಕರ್ನಾಟಕ ಹೈಕೋರ್ಟ್ ಕೂಡ ಕೆಲ ದಿನಗಳ ಹಿಂದಷ್ಟೇ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತನ್ನಿ ಎಂದಿರುವುದು ಕೇಂದ್ರ ಸರ್ಕಾರಕ್ಕೆ ಬಲ ನೀಡಿದೆ. ಮೋದಿ ಯುಸಿಸಿ ಪ್ಲಾನ್. ವಕ್ಫ್ ಕಾಯ್ದೆ ಸಂಸತ್ನ 2 ಸದನಗಳಲ್ಲಿ ಪಾಸ್ ಆಗಿದೆ. ಆದ್ದರಿಂದ ಮೋದಿ ಸರ್ಕಾರ ಯುಸಿಸಿ ಕೆಲಸಕ್ಕೆ ಕೈ ಹಾಕಿದೆಯಂತೆ. ಲೋಕಸಭೆಯಲ್ಲಿ ನಾಯ್ಡು, ನಿತೀಶ್ ಮೇಲೆ ಎನ್ಡಿಎ ಅವಲಂಬಿತ ಆಗಿದೆ. ಇದೇ ಕಾರಣಕ್ಕೆ ವಿವಾದಿತ ವಿಷಯಗಳಿಗೆ ಕೈ ಹಾಕಿರಲಿಲ್ಲ. ಯಾವಾಗ ಜೆಡಿಯು, ಟಿಡಿಪಿ ವಕ್ಫ್ ತಿದ್ದುಪಡಿಗೆ ಬೆಂಬಲಿಸಿದ್ವೋ, ಆಂಧ್ರದ ವೈಎಸ್ಆರ್ ಕಾಂಗ್ರೆಸ್, ಒಡಿಸಾದ ಬಿಜೆಡಿ ಸಾಥ್ ಸಿಕ್ತೋ, ಮೋದಿ ವಿಶ್ವಾಸ ಹೆಚ್ಚಾಗಿದೆ. ಆದ್ದರಿಂದ ಯುಸಿಸಿ ಜಾರಿಗೆ ಕೈ ಹಾಕಿದ್ದಾರೆ. ಈಗ ಎಐಎಡಿಎಂಕೆ ಸಾಥ್ ಕೊಟ್ಟಿರೋದ್ರಿಂದ ಉತ್ಸಾಹ ಇಮ್ಮಡಿಯಾಗಿದೆ. संविधान की भावना है कि सबके लिए एक जैसी नागरिक संहिता हो, जिसे मैं कहता हूं सेक्युलर सिविल कोड. लेकिन कांग्रेस ने इसे कभी लागू नहीं किया. ಈಗಾಗಲೇ ನಿವೃತ್ತ ನ್ಯಾಯಮೂರ್ತಿ ರಿತುರಾಜ್ ಅವಸ್ಥಿ ನೇತೃತ್ವದ 22ನೇ ಕಾನೂನು ಆಯೋಗವು ಯುಸಿಸಿಯ ಕರಡು ಸಿದ್ಧಪಡಿಸಿದೆ. ಸಾರ್ವಜನಿಕ ಅಭಿಪ್ರಾಯ ಪಡೆಯುವುದಕ್ಕೆ ರಿಲೀಸ್ ಕೂಡ ಮಾಡಿದೆ. ಆದರೆ ಆಯೋಗದ ಅಧಿಕಾರಾವಧಿ ಅಂತ್ಯಗೊಂಡಿದ್ದರಿಂದ ಯುಸಿಸಿಯ ಫೈನಲ್ ಡ್ರಾಫ್ಟ್ ಸಿದ್ಧಪಡಿಸುವ ಕೆಲಸ ಕೂಡ ನಿಂತಿತ್ತು. ಆದರೆ ಕಳೆದ ವರ್ಷದ ಸೆಪ್ಟೆಂಬರ್ ಅಲ್ಲಿ 23ನೇ ಕಾನೂನು ಆಯೋಗವನ್ನು ರಚಿಸಲಾಗಿದ್ದು 7 ತಿಂಗಳ ಬಳಿಕ ಅದಕ್ಕೆ ಹೊಸ ಅಧ್ಯಕ್ಷರು, ಸದಸ್ಯರನ್ನ ನೇಮಕ ಮಾಡಲಾಗ್ತಾ ಇದೆ. ಆ ಆಯೋಗ ಯುಸಿಸಿಯ ಅಂತಿಮ ಕರಡನ್ನ ಸಿದ್ಧಪಡಿಸಿ ಸರ್ಕಾರದ ಮುಂದಿಡಲಿದೆ. ಬಳಿಕ ಸರ್ಕಾರ ಯುಸಿಸಿ ಬಗ್ಗೆ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಿದೆ. ನ್ಯೂಸ್ ಸಾವನ್ನ ತೋರಿದೆ. ಅದಕ್ಕಾಗಿ ಸಿದ್ಧತೆಯು ಕೂಡ ಆರಂಭಗೊಂಡಿದೆ. ಯಾವ ರೀತಿಯಾದಂಥ ಸಿದ್ಧತೆ ಇದೆ ಬನ್ನಿ.
ವಕ್ಫ್ ಬಳಿಕ ಯುಸಿಸಿ ಜಾರಿಗೆ ಮೋದಿ ಸಿದ್ಧತೆ. ಬಿಜೆಪಿ ಬಹುದಿನಗಳ ಕನಸಿಗೆ ಏಕರೂಪ ಬಣ್ಣ. ಬಹುಚರ್ಚಿತ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವಲ್ಲಿ ಯಶಸ್ವಿಯಾಗಿರೋ ಮೋದಿ ಸರ್ಕಾರದ ಕಣ್ಣು ಈಗ ಏಕರೂಪ ನಾಗರಿಕ ಸಂಹಿತೆ ಮೇಲೆ ಬಿದ್ದಿದೆ. ವಕ್ಫ್ ಆಪರೇಷನ್ ಬಳಿಕ ಕೇಂದ್ರ ಸರ್ಕಾರದ ಆದ್ಯತಾ ಪಟ್ಟಿಯಲ್ಲಿ ಯುಸಿಸಿ ಇದ್ದು ದೇಶದಲ್ಲಿರುವ ಎಲ್ಲರಿಗೂ ಒಂದೇ ರೀತಿಯ ಕಾನೂನು ತರುವ ಕೆಲಸಕ್ಕೆ ವೇಗ ನೀಡಿದೆ. ವಕ್ಫ್ ಕಾಯ್ದೆಗೆ ಸಂಸತ್ನ ಉಭಯ ಸದನಗಳಲ್ಲಿ ಸಿಕ್ಕ ಬೆಂಬಲ ಗಮನಿಸಿರುವ ಮೋದಿ ಸರ್ಕಾರ ಏಕರೂಪ ನಾಗರಿಕ ಸಂಹಿತೆ ಕೆಲಸ ಕಂಟಿನ್ಯೂ ಮಾಡೋದಕ್ಕೆ ಮುಂದಾಗಿದೆ. ಈಗಾಗಲೇ ಬಿಜೆಪಿ ಆಡಳಿತ ಇರುವಂತಹ ಉತ್ತರಾಖಂಡದಲ್ಲಿ ಯುಸಿಸಿ ಜಾರಿಗೆ ಬಂದಿದ್ದು ಅದನ್ನ ದೇಶದಾದ್ಯಂತ ಜಾರಿಗೆ ತರುವುದಕ್ಕೆ ಮೋದಿ ಸರ್ಕಾರ ತನ್ನ ಟಾರ್ಗೆಟ್ ಲಿಸ್ಟ್ ಅಲ್ಲಿ ಸೇರಿಸಿಕೊಂಡಿದೆ. ಕರ್ನಾಟಕ ಹೈಕೋರ್ಟ್ ಕೂಡ ಕೆಲ ದಿನಗಳ ಹಿಂದಷ್ಟೇ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತನ್ನಿ ಎಂದಿರುವುದು ಕೇಂದ್ರ ಸರ್ಕಾರಕ್ಕೆ ಬಲ ನೀಡಿದೆ. ಮೋದಿ ಯುಸಿಸಿ ಪ್ಲಾನ್. ವಕ್ಫ್ ಕಾಯ್ದೆ ಸಂಸತ್ನ 2 ಸದನಗಳಲ್ಲಿ ಪಾಸ್ ಆಗಿದೆ. ಆದ್ದರಿಂದ ಮೋದಿ ಸರ್ಕಾರ ಯುಸಿಸಿ ಕೆಲಸಕ್ಕೆ ಕೈ ಹಾಕಿದೆಯಂತೆ. ಲೋಕಸಭೆಯಲ್ಲಿ ನಾಯ್ಡು, ನಿತೀಶ್ ಮೇಲೆ ಎನ್ಡಿಎ ಅವಲಂಬಿತ ಆಗಿದೆ. ಇದೇ ಕಾರಣಕ್ಕೆ ವಿವಾದಿತ ವಿಷಯಗಳಿಗೆ ಕೈ ಹಾಕಿರಲಿಲ್ಲ. ಯಾವಾಗ ಜೆಡಿಯು, ಟಿಡಿಪಿ ವಕ್ಫ್ ತಿದ್ದುಪಡಿಗೆ ಬೆಂಬಲಿಸಿದ್ವೋ, ಆಂಧ್ರದ ವೈಎಸ್ಆರ್ ಕಾಂಗ್ರೆಸ್, ಒಡಿಸಾದ ಬಿಜೆಡಿ ಸಾಥ್ ಸಿಕ್ತೋ, ಮೋದಿ ವಿಶ್ವಾಸ ಹೆಚ್ಚಾಗಿದೆ. ಆದ್ದರಿಂದ ಯುಸಿಸಿ ಜಾರಿಗೆ ಕೈ ಹಾಕಿದ್ದಾರೆ. ಈಗ ಎಐಎಡಿಎಂಕೆ ಸಾಥ್ ಕೊಟ್ಟಿರುವುದರಿಂದ ಉತ್ಸಾಹ ಇಮ್ಮಡಿಯಾಗಿದೆ. संविधान की भावना है कि सबके लिए एक जैसी नागरिक संहिता हो, जिसे मैं कहता हूं सेक्युलर सिविल कोड. लेकिन कांग्रेस ने इसे कभी लागू नहीं किया. ಈಗಾಗಲೇ ನಿವೃತ್ತ ನ್ಯಾಯಮೂರ್ತಿ ರಿತುರಾಜ್ ಅವಸ್ಥಿ ನೇತೃತ್ವದ 22ನೇ ಕಾನೂನು ಆಯೋಗವು ಯುಸಿಸಿಯ ಕರಡು ಸಿದ್ಧಪಡಿಸಿದೆ. ಸಾರ್ವಜನಿಕ ಅಭಿಪ್ರಾಯ ಪಡೆಯುವುದಕ್ಕೆ ರಿಲೀಸ್ ಕೂಡ ಮಾಡಿದೆ. ಆದರೆ ಆಯೋಗದ ಅಧಿಕಾರಾವಧಿ ಅಂತ್ಯಗೊಂಡಿದ್ದರಿಂದ ಯುಸಿಸಿಯ ಫೈನಲ್ ಡ್ರಾಫ್ಟ್ ಸಿದ್ಧಪಡಿಸುವ ಕೆಲಸ ಕೂಡ ನಿಂತಿತ್ತು. ಆದರೆ ಕಳೆದ ವರ್ಷದ ಸೆಪ್ಟೆಂಬರ್ ಅಲ್ಲಿ 23ನೇ ಕಾನೂನು ಆಯೋಗವನ್ನು ರಚಿಸಲಾಗಿದ್ದು 7 ತಿಂಗಳ ಬಳಿಕ ಅದಕ್ಕೆ ಹೊಸ ಅಧ್ಯಕ್ಷರು, ಸದಸ್ಯರನ್ನ ನೇಮಕ ಮಾಡಲಾಗ್ತಾ ಇದೆ. ಆ ಆಯೋಗ ಯುಸಿಸಿಯ ಅಂತಿಮ ಕರಡನ್ನ ಸಿದ್ಧಪಡಿಸಿ ಸರ್ಕಾರದ ಮುಂದಿಡಲಿದೆ. ಬಳಿಕ ಸರ್ಕಾರ ಯುಸಿಸಿ ಬಗ್ಗೆ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಿದೆ. ನ್ಯೂಸ್ ಸಾವನ್ನ ತೋರಿದೆ. ಅದಕ್ಕಾಗಿ ಸಿದ್ಧತೆಯು ಕೂಡ ಆರಂಭಗೊಂಡಿದೆ. ಯಾವ ರೀತಿಯಾದಂಥ ಸಿದ್ಧತೆ ಇದೆ ಬನ್ನಿ. ವಕ್ಫ್ ಬಳಿಕ ಯುಸಿಸಿ ಜಾರಿಗೆ ಮೋದಿ ಸಿದ್ಧತೆ. ಬಿಜೆಪಿ ಬಹುದಿನಗಳ ಕನಸಿಗೆ ಏಕರೂಪ ಬಣ್ಣ. ಬಹುಚರ್ಚಿತ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವಲ್ಲಿ ಯಶಸ್ವಿಯಾಗಿರೋ ಮೋದಿ ಸರ್ಕಾರದ ಕಣ್ಣು ಈಗ ಏಕರೂಪ ನಾಗರಿಕ ಸಂಹಿತೆ ಮೇಲೆ ಬಿದ್ದಿದೆ. ವಕ್ಫ್ ಆಪರೇಷನ್ ಬಳಿಕ ಕೇಂದ್ರ ಸರ್ಕಾರದ ಆದ್ಯತಾ ಪಟ್ಟಿಯಲ್ಲಿ ಯುಸಿಸಿ ಇದ್ದು ದೇಶದಲ್ಲಿರುವ ಎಲ್ಲರಿಗೂ ಒಂದೇ ರೀತಿಯ ಕಾನೂನು ತರುವ ಕೆಲಸಕ್ಕೆ ವೇಗ ನೀಡಿದೆ. ವಕ್ಫ್ ಕಾಯ್ದೆಗೆ ಸಂಸತ್ನ ಉಭಯ ಸದನಗಳಲ್ಲಿ ಸಿಕ್ಕ ಬೆಂಬಲ ಗಮನಿಸಿರುವ ಮೋದಿ ಸರ್ಕಾರ ಏಕರೂಪ ನಾಗರಿಕ ಸಂಹಿತೆ ಕೆಲಸ ಕಂಟಿನ್ಯೂ ಮಾಡೋದಕ್ಕೆ ಮುಂದಾಗಿದೆ. ಈಗಾಗಲೇ ಬಿಜೆಪಿ ಆಡಳಿತ ಇರುವಂತಹ ಉತ್ತರಾಖಂಡದಲ್ಲಿ ಯುಸಿಸಿ ಜಾರಿಗೆ ಬಂದಿದ್ದು ಅದನ್ನ ದೇಶದಾದ್ಯಂತ ಜಾರಿಗೆ ತರುವುದಕ್ಕೆ ಮೋದಿ ಸರ್ಕಾರ ತನ್ನ ಟಾರ್ಗೆಟ್ ಲಿಸ್ಟ್ ಅಲ್ಲಿ ಸೇರಿಸಿಕೊಂಡಿದೆ. ಕರ್ನಾಟಕ ಹೈಕೋರ್ಟ್ ಕೂಡ ಕೆಲ ದಿನಗಳ ಹಿಂದಷ್ಟೇ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತನ್ನಿ ಎಂದಿರುವುದು ಕೇಂದ್ರ ಸರ್ಕಾರಕ್ಕೆ ಬಲ ನೀಡಿದೆ. ಮೋದಿ ಯುಸಿಸಿ ಪ್ಲಾನ್. ವಕ್ಫ್ ಕಾಯ್ದೆ ಸಂಸತ್ನ 2 ಸದನಗಳಲ್ಲಿ ಪಾಸ್ ಆಗಿದೆ. ಆದ್ದರಿಂದ ಮೋದಿ ಸರ್ಕಾರ ಯುಸಿಸಿ ಕೆಲಸಕ್ಕೆ ಕೈ ಹಾಕಿದೆಯಂತೆ. ಲೋಕಸಭೆಯಲ್ಲಿ ನಾಯ್ಡು, ನಿತೀಶ್ ಮೇಲೆ ಎನ್ಡಿಎ ಅವಲಂಬಿತ ಆಗಿದೆ. ಇದೇ ಕಾರಣಕ್ಕೆ ವಿವಾದಿತ ವಿಷಯಗಳಿಗೆ ಕೈ ಹಾಕಿರಲಿಲ್ಲ. ಯಾವಾಗ